ಹಲೋ ಎವ್ರಿವನ್, ವೆಲ್ಕಮ್ ಟು ಕವನ ಎಲ್ರಾಜ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಇವತ್ತು ನಾವು ಎಲ್ಲಿದ್ದೀವಪ್ಪ ಅಂದರೆ ನಾಗರನಹಳ್ಳಿಯಲ್ಲಿ ನಾಗೇಶ್ವರ ಸ್ವಾಮಿ ಟೆಂಪಲಿಗೆ ಬಂದಿದ್ದೀವಿ. ಹಾಗೆ ಇವತ್ತು ಸಂಡೇ ಆಗಿರೋದ್ರಿಂದ ಆಶ್ಲೇಷ ಪೂಜೆ ಮಾಡಿಸೋರು ಕೂಡ ತುಂಬ ಜನ ಇದ್ದಾರೆ. ಇದ್ರ ಸುತ್ತ ಏನಪ್ಪ ಇವು ಕಲ್ಲುಗಳು ಅಂದರೆ ಇದು ನಾಗರ ಕಲ್ಲುಗಳು. ಅಲ್ಲಿ ಎಲ್ಲ ಜಾಗ ಫಿಲ್ ಆಗೋಗ್ಬಿಟ್ಟಿದೆ. ಮುಂಚೆ ಎಲ್ಲ ಆ ಥರ ನಾಗರ ಕಲ್ಲನ್ನ ಸ್ಥಾಪನೆ ಮಾಡಿಸಿ ಪೂಜೆ ಮಾಡಿಸೋರು ಆಶ್ಲೇಷ ಪೂಜೆ ಮಾಡಿಸೋದಕ್ಕಿಂತ ಮುಂಚೆ. ಇವಾಗೆಲ್ಲ ಆ ಥರ ಕಲ್ಲು ಜಾಗ ಸಾಕಾಗಲ್ಲ, ಎಷ್ಟು ಜನಕ್ಕೆ ಮಾಡೋಕ್ಕಾಗುತ್ತೆ ಅಂದ್ಬಿಟ್ಟು ಈಗ ಆಶ್ಲೇಷ ಪೂಜೆ ಮಾಡಿಸ್ತಾರೆ. ಅದರಿಂದನೇ ಮುಕ್ತಿ ಸಿಗುತ್ತೆ, ಅಂದರೆ ನಾಗರ ದೋಷ ಇದ್ರೂ ಅಂದ್ಬಿಟ್ಟು. ಹಾಗಾಗಿ ತುಂಬ ಜನ ಬಂದು ಎಲ್ಲೆಲ್ಲಿಂದನೋ ಬಂದು ಎಲ್ಲ ಮಾಡಿಸ್ಕೊಂಡು ಹೋಗ್ತಾರೆ. ನಾಗೇಶ್ವರ ಸ್ವಾಮಿ ಟೆಂಪಲ್ ಬಗ್ಗೆ ಹೇಳಬೇಕು ಅಂದರೆ ತುಂಬಾ ಇದೆ. ಅದ್ರ ಇತಿಹಾಸ ಆಗಲಿ ಅದ್ರ ಬಗ್ಗೆ ಇಷ್ಟು ಚಿಕ್ಕಲಾಗಲಿ ಎಲ್ಲ ಹೇಳೋದಕ್ಕೆ. ಹಾಗೆ ಒಂದು ಫಂಕ್ಷನ್ ಕೂಡ ಇತ್ತು, ಎರಡೊಂದಾಗುತ್ತೆ ಅಂದ್ಬಿಟ್ಟು ಬಂದು ಫಸ್ಟು ಟೆಂಪಲ್ಗೆ ಹೋಗಿ ದರ್ಶನ ಮಾಡಿಕೊಂಡು ಪ್ರಸಾದ ಎಲ್ಲ ಇಸ್ಕೊಂಡು ನನ್ನ ಮಗ ಫಿಶ್ ನೋಡಬೇಕು ಅಂದ. ಸರಿ ಅಂತ ಅವನಿಗೂ ಕೂಡ ಫಿಶ್ ಎಲ್ಲ ತೋರಿಸ್ಕೊಂಡು ಆಮೇಲೆ ಫಂಕ್ಷನ್ಗೆ ಹೋದ್ವಿ. ಫಂಕ್ಷನಲ್ಲಿ ಟಿಫನ್ ಮಾಡಿಕೊಂಡು ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಲಾಸ್ಟಿಗೆ ಊಟ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ. ಇಲಾಗ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಪೇಜ್ನ ಫಾಲೋ ಮಾಡ್ತಿಲ್ಲ ಅಂದರೆ ಫಾಲೋ ಮಾಡಿ. ಇದೇ ಥರ ಲಾಗ್ಸ್ಗೆ ನನ್ನ ಪೇಜ್ನ ಫಾಲೋ ಮಾಡೋದಂತೂ ಮರಿಬೇಡಿ. ಥ್ಯಾಂಕ್ ಯು, ಟೇಕ್ ಕೇರ್. ಮತ್ತೆ ಸಿಗೋಣ ಇದೇ ಥರ ಇನ್ನೊಂದು ಲಾಗಲ್ಲಿ. ವೆಯ್ಟ್, ಇಲ್ಲಿಗೆ ಯಾವಾಗ ಬಂದಿದ್ರಿ ಅಂತ ಕೇಳ್ತಿದ್ರು ಕೆಲವರು. ನಾವು ದೀಪಾವಳಿ ಟೈಮಲ್ಲಿ ಬಂದಿದ್ವಿ. ಇದು ತುಂಬ ದಿನ ಆದಮೇಲೆ ನಾನು ಈ ಲಾಗ್ನ ಅಪ್ಲೋಡ್ ಮಾಡ್ತಾ ಇರೋದು. ನಾನೇನು ಈ ಲಾಗ್ನ ಅಪ್ಲೋಡ್ ಮಾಡಬೇಕು ಅಂದ್ಕೊಂಡಿರಲಿಲ್ಲ. ತುಂಬ ಜನ ಯಾವಾಗ ಬಂದಿದ್ರಿ ಮೇಡಮ್ ಅಂತ ತುಂಬ ಜನ ಕೇಳ್ತಿದ್ರು, ಹಾಗಾಗಿ ಅಪ್ಲೋಡ್ ಮಾಡಿದ್ದು. ಥ್ಯಾಂಕ್ ಯು.